ಅಕ್ಕ ಅವರೇ, ರೂಪಕ್ಕ ಅವರೇ, ಮಾನ್ಯ ರೂಪಕಲಾ ಶಶಿಧರ್ ಡಾಕ್ಟರ್ ಅಕ್ಕ ಅವರೇ, 13,500 ಜನ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂತಂದ್ರೆ ನಿಮಗೆ ಇದು ನಿಮ್ಮ ತಲೆಗೆ ಇನ್ನು ಅರಿವು ಬಂದಾಯ್ತಾ ಇಲ್ವಾ? ಅಥವಾ ನಿಮ್ಮ ಹಿಂಬಾಲಕರು ಯಾರು ನಮ್ಮನ್ನ ಏಕವಚನ ಪ್ರಯೋಗ ಮಾಡ್ತಾರೆ, ಯಾರು ನಮ್ಮನ್ನ ಚಾಲೆಂಜ್ ಮಾಡ್ತಾರೆ, ಯಾರು ನಮ್ಮನ್ನ ಹೊಡಿತೀನಿ ಬಡಿತೀನಿ ಅಂತಾರೆ, ಅವ್ರು ಇದ್ರ ಬಗ್ಗೆ ಹೇಳಿಲ್ವಾ? ನಿಮಗೆ ಮೋಹನ ಕೃಷ್ಣ ಮಾತಾಡಿದ ಮಾತ್ರ ಹೇಳ್ತಾರ? ಮಾನ್ಯ ಶಾಸಕರಾದಂಥವರು ಕೇವಲ ತಾರ್ ರೋಡ್ ಕೊಡ್ತಕ್ಕಂಥ ಒತ್ತನ್ನ ಅಥವಾ ಚರಂಡಿ ಕೊಡ್ತಕ್ಕಂಥ ಒತ್ತನ್ನ ನನ್ನ ತಾಯಂದಿರಾದಂಥವ್ರಿಗೆ, ಹಿರಿಯರಿಗಾದಂಥವ್ರಿಗೆ ಯಾಕೆ ತಮಗೆ ಕಣ್ಣು ಮೂಗು ಬಾಯಿ ಎಲ್ಲ ಮುಚ್ಕೊಂಡು ಬಿಟ್ಟಾಯ್ತಾ, ಕೇಳಿಸ್ತಾ ಇಲ್ವಾ ಅಂತ ನಾನು ಇವತ್ತು ನಿಮ್ಮನ್ನ ಪ್ರಶ್ನೆ ಕೇಳ್ತೇನೆ. ಯಾವ ರೀತಿ ಲ್ಯಾಂಡ್ ಮಾಫಿಯಾ ನಡೀತಾ ಐತೆ ಅನ್ನೋದಕ್ಕೆ ಇದರ ಬೆನ್ನೆಲುಬು ಯಾರು ಅನ್ನೋದನ್ನು ಸಹ ಇದರಲ್ಲಿ ಮಾಧ್ಯಮದಲ್ಲಿ ಬರೆದಿದ್ದಾರೆ. ಇದು ಕೇವಲ ಒಂದು ಅಂಕಿ ಅಂಶ ಅಲ್ಲ. ಈ ಥರ KGF ನಗರ ಭಾಗ ಮತ್ತು KGF ಗ್ರಾಮೀಣ ಭಾಗದಲ್ಲಿ ಅನೇಕ ಕಡೆ ಈ ಭೂ ಮಾಫಿಯಾ ಅನ್ನೋದು ನಡೀತಾ ಐತೆ. ಇದಕ್ಕೆ ನೇರ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಥವಾ ಇದರ ನೇರವಾಗಿ ಅವರಿಗೆ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಅನ್ನೋದು ಎಲ್ಲರ ಆರೋಪ ಆಗೈತೆ. ಜೈಪಾಲ್ ಅಣ್ಣನವರು ಅವರ ಆಕ್ರೋಶವನ್ನು ತೋಡ್ಕೊಳ್ತಾರೆ, ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಆಯ್ತಂತ. ಆದರೂ ಸಹ ನಾನು ಬರೆದಿಲ್ಲ, ಇದು ಇಲ್ಲಿ ಬರ್ದಿಕ್ಕಂಥದ್ದು ಮಾಧ್ಯಮದ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಹಿಟ್ಲರ್ ಯುಗ ಹೆಂಗಾಯ್ತು ಅನ್ನೋದಕ್ಕೆ ಆ ವಿಷಯ ಆ ಸ್ವಪಕ್ಷವರೇ ಎತ್ತಿದಾಗ ಇವತ್ತವರೆಗೂ ಅದಕ್ಕೆ ಉತ್ತರ ಕೊಡದೆ ಸೈಲೆಂಟ್ ಆಗಿದ್ದೀರಾ ಅಂತಂದ್ರೆ ನಿಮ್ಮನ್ನ KGF ಜನತೆ 83,000 ಮತಗಳಿಂದನೂ 53,000 ಮತಗಳ ಅಂತರದಿಂದ ಗೆಲ್ಲಿಸಿ ನಿಮ್ಮನ್ನು ಕಳಿಸಿರೋದು ಈ ರೀತಿ ಮಾಡ್ಲಿಕ್ಕ ಅಂತ ನಾನು ಪ್ರಶ್ನೆ ಕೇಳ್ತೇನೆ. ಮಾಜಿ ಶಾಸಕರಾದಂಥ ಡಾಕ್ಟರ್ ರಾಜೇಂದ್ರನ್ ಅವರು ಕೂಡ ಅವರು ಒಂದು ನಗರಸಭೆಯ ಒಂದು ಮೀಟಿಂಗಲ್ಲಿ ಅವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ, ಅದಕ್ಕೂ ಉತ್ತರ ಬರಲ್ಲ. ಅನೇಕರು ಪ್ರಶ್ನೆ ಮಾಡಿದ್ರು ನೀವು ಸರಿ ಅಥವಾ ಅದಕ್ಕೆ ಏನಾದರೂ ಉತ್ತರ ಕೊಡೋದು, ಅದನ್ನು ಸರಿ ಮಾಡ್ತೀರಾ ಅನ್ನೋದು ಏನೂ ಇಲ್ದಿರ ನೀವು ಹಿಟ್ಲರ್ ಯುಗವನ್ನ ಎಷ್ಟು ದಿನ ನಡ್ಸ್ಕೊಂಡು ಹೋಗ್ತೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇದು ಕೇವಲ ಒಂದೂವರೆ ತಿಂಗಳಿಂದ ನಡೆದಿರ್ತಕ್ಕಂಥದ್ದು. ಈ ಥರ ಎತ್ಕೊಂಡ್ರೆ ತಿಂಗಳಾನ್ಗಟ್ಲೆನೂ ಬರ್ತಾನೇ ಇರ್ತದೆ. ಅದೇ ರೀತಿ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಇಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಒಂದು ಕಾಂಟ್ರಾಕ್ಟ್ ಕೆಲಸ ಬರ್ತಾ ಇಲ್ಲ. ಅದೇ ರೀತಿ ನೀವು ಯಾವುದೇ ಒಂದು ಟಾಯ್ಲೆಟ್ಗಳಿಗೆ ಹೋದರೆ, ಶೌಚಾಲಯಕ್ಕೆ ಹೋದರೆ ಟಾಯ್ಲೆಟ್ ನೀಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಮಾತ್ರ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಹಿಟ್ಲರ್ ಯುಗ ಅಂತ ನಾನು ಕರಿತಾ ಇದ್ದೀನಿ. KGF ತಾಲೂಕಿನಲ್ಲಿ ಈ ಒಂದು ವಾರ 15 ದಿವಸದಿಂದ ನಾವು ನೋಡ್ತಾ ಇದ್ರೆ ಭಾರಿ ಮನ ಕಷ್ಟ ಕೊಡುವಂಥ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ. ನಾವೂ ಎಲ್ಲ ಸರಿ ಹೋಗುತ್ತೆ, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಇಲ್ಲಿರ್ತಕ್ಕಂಥ ಶಾಸಕರು ಸರಿ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಸಹ ಸುಮ್ಮನಿದ್ರಿ. ಆದರೆ ತೀರಾ ಬರ್ತಾ ನೋಡ್ತಾ ಇದ್ರೆ ಈ KGF ತಾಲೂಕಿನಲ್ಲಿ ಈ ವೃದ್ಧಾಪರು, ವಿಶೇಷ ಚೇತನರು, ಅದಾದ ನಂತರ ವಿಧವಾ ಪಿಂಚಣಿದಾರರು, ಈ ಥರ ಎಲ್ಲ ನೋಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ಬಂದಂಗೆ ನಿನ್ನೆ ಪತ್ರಿಕೆಯಲ್ಲಿ ಕೂಡ, ಇವತ್ತಿನ ಪತ್ರಿಕೆಯಲ್ಲಿ ಕೂಡ ಬಂದೈತೆ, ಕನಿಷ್ಠ ಪಕ್ಷ 13,500 ಜನರನ್ನ ಈ ಒಂದು ಯೋಜನೆಗಳಿಂದ ಕೈ ಬಿಡಲಾಗೈತೆ ಅಂತ. 13,500 ಜನ KGF ತಾಲೂಕಿನಲ್ಲಿ ಪಿಂಚಣಿದಾರರ ಕೈ ಬಿಟ್ಟಿದ್ದಾರೆ ಅಂತಂದರೆ ಇಲ್ಲಿರ್ತಕ್ಕಂಥ ಶಾಸಕರು, ಜನಪ್ರತಿನಿಧಿಗಳು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋ ಒಬ್ಬ ಪ್ರಶ್ನೆನ ಈ KGFನ ನಾಗರಿಕನಾಗಿ ನಾನು ನಿಮ್ಮ ಮಾಧ್ಯಮದ ಮುಂದೆ ನನ್ನ ನೋವನ್ನು ಹೇಳ್ಕೊಳ್ತಾ ಇದ್ದೀನಿ. ನಿನ್ನೆನೂ 2-3 ಸಾಮಾಜಿಕ ಮಾಧ್ಯಮದಲ್ಲಿ ನೋಡ್ತಾ ಇರಬೇಕಾದ್ರೆ ಅನೇಕ ವೃದ್ಧರು, ಅನೇಕ ಜನ ಅವರ ಕಷ್ಟಗಳನ್ನು ತೋಡ್ಕೊಳ್ತಾ ಇದ್ರ ಬಗ್ಗೆ ಯಾರೂ ಮಾತಾಡೋವಿಲ್ವಾ, ನಮ್ಮ ಸಮಸ್ಯೆಗಳನ್ನ ಕೇಳೋರು ಯಾರೂ ಇಲ್ವಾ ಅಂತ ನಿನ್ನೆ ತಾಲೂಕು ಕಚೇರಿ ಬಳಿ ಕೂಡ ಒಂದು ದೊಡ್ಡ ಹೈಡ್ರಾಮಾನೇ ನಡೀತು. ಬಟ್ ಅಲ್ಲಿ ನಾನು ಎಲ್ಲ ರೀತಿಯಾದಂಥ ಒಂದು ವಿಡಿಯೋಗಳನ್ನು ನನ್ನ ಟೀಮ್ನವ್ರು ಕಳಿಸ್ಕೊಟ್ಟಾಗ ನೋಡಿದಾಗ ನನಗೂ ಭಾಳ ನೋವು ಅನಿಸುತ್ತೆ. ಅಲ್ಲಿ ಮಾನ್ಯ ದಂಡಾಧಿಕಾರಿಗಳು ಹೇಳ್ತಾರೆ, ಅವ್ರ ಬಾಯಿಂದ ಬಂತಂತೆ, ಇಟ್ಸ್ ರೆಕಾರ್ಡೆಡ್, ಸರಿಸುಮಾರು 13,500 ಜನವನ್ನು ಈ ಯೋಜನೆಯ ಫಲಾನುಭವಿಗಳನ್ನು ಡಿಲೀಟ್ ಮಾಡಲಾಗೈತೆ. ಕಾರಣ ಕೇಳ್ತಾ ಇದ್ರೆ ದಂಡಾಧಿಕಾರಿ ಹೇಳ್ತಾ ಇರೋಂಥದ್ದು, ಇದು ನಮ್ಮದಲ್ಲ, ಸರ್ಕಾರದ ಒಂದು ಆದೇಶದಂತೆ ಫಲಾನುಭವಿಗಳಿಗೆ ನಾವೇನು ಕಂಡೀಷನ್ಸ್ ಅಪ್ಲೈಡ್ ಅಂತ ಹೇಳಿರ್ತೀರಿ, ಆ ಕಂಡೀಷನ್ಸ್ ಇಲ್ದಿರೋದ್ರಿಂದ ನಾವು ಅದನ್ನು ಡಿಲೀಟ್ ಮಾಡಿದ್ದೀರಿ.
ಅದಕ್ಕೆ ಜನರು ತುಂಬ ಹೊತ್ತು ಕೇಳ್ತಾ ಇದ್ದಾರೆ ಅವರನ್ನ, ನಮ್ಮ ಕಷ್ಟಗಳನ್ನ ನಾವು ಯಾರ ಹತ್ರ ಹೇಳ್ಕೊಳ್ಳಿ, ಯಾರಿಗೆ ಹೇಳಿ ಮಾಡಿದ್ರಿ ಇದನ್ನ, ಅಥವಾ ಮಾಡೋಕ್ಕೆ ಮುಂಚೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಆ ಥರ ಹಲವಾರು ಪ್ರಶ್ನೆಗಳನ್ನ ದಂಡಾಧಿಕಾರಿಗಳು ಕೇಳಿದಾಗ ಬಟ್ ತಹಸೀಲ್ದಾರ್ ಆದಂಥವರು ಅವ್ರು ಒಂದೇ ಉತ್ತರ ಕೊಡ್ತಾ ಇರೋದು, ಇದು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇದು ಸರ್ಕಾರದ ಕೈಯಲ್ಲಿರ್ತಕ್ಕಂಥದ್ದು, ನಾವು ವಾರ್ಡ್ಗೂ ಬರ್ತೀರಿ, ನಿಮ್ಮ ಸಮಸ್ಯೆಗಳನ್ನ ಆಳಿಸಿ ಮತ್ತೆ ಮಾಡ್ತೀರಿ ಅನ್ನೋದನ್ನು. ಇವತ್ತು ವಿಶೇಷವಾಗಿ ತುರ್ತು ಮಾಧ್ಯಮಗೋಷ್ಠಿ ಕರೀಲಿಕ್ಕೆ ಕಾರಣ, ಈ ನಮ್ಮ ಕೆಜಿಎಫ್ ತಾಲೂಕು ಚಿನ್ನವನ್ನು ಕೊಟ್ಟಂಥ ನಾಡು ಮತ್ತು ಕೃಷಿಯನ್ನು ನಂಬಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ರಿಗೂ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತನು ಇವತ್ತು ಈ ಸರ್ಕಾರದ ಮುಂದೆ, ಜನಪ್ರತಿನಿಧಿಗಳ ಮುಂದೆ ಕೈ ಕಟ್ಟಿ ಭಿಕ್ಷೆ ಬೇಡಿ ನನ್ನ ಪಿಂಚಣಿ ಹಣವನ್ನು ನನಗೆ ಕೊಡಿ ಅಂತ ಸಾಲುಗಟ್ಟಲೆ ನಿಂತ್ಕೊಂಡು ಕೇಳೋ ಅಂಥ ಪರಿಸ್ಥಿತಿ ಇವತ್ತಿರ್ತಕ್ಕಂಥ ಜನಪ್ರತಿನಿಧಿಗಳು ನನ್ನ ಕೆಜಿಎಫ್ ತಾಲೂಕಿನ ವೃದ್ಧರಿಗೆ, ವಿಶೇಷ ಚೇತನರಿಗೆ ಹಾಗೂ ವಿಧವಾ ಪಿಂಚಣಿದಾರರಿಗೆ ಇವತ್ತು ಒಂದು ಬಹಳ ದೊಡ್ಡ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ಬಹಳ ನೋವಿಂದ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೊಂದು ವಿಷಯ ನಾನು ಇವತ್ತಿಲ್ಲಿ ಮಾತಾಡಲೇಬೇಕಾಗತ್ತೆ. ಮಾನ್ಯ ಶಾಸಕರಾದಂಥವರು ಕೇವಲ ಡಾಂಬರೀಕರಣಕ್ಕೆ ಕೊಡ್ತಕ್ಕಂಥ ಒತ್ತನ್ನು, ಇಂಗ್ಲೀಷಲ್ಲಿ ಡಾಂಬರೀಕರಣ ಅಂತಂದರೆ ತಾರ್ ರೋಡ್ ಕೊಡ್ತಕ್ಕಂಥ ಒತ್ತನ್ನು ಅಥವಾ ಚರಂಡಿಗೆ ಕೊಡ್ತಕ್ಕಂಥ ಒತ್ತನ್ನು ನನ್ನ ತಾಯಂದಿರಾದಂಥವ್ರಿಗೆ, ಹಿರಿಯರಿಗಾದಂಥವ್ರಿಗೆ ಯಾಕೆ ತಮಗೆ ಕಣ್ಣು ಮೂಗು ಬಾಯಿ ಎಲ್ಲ ಮುಚ್ಕೊಂಡು ಬಿಟ್ಟಾಯ್ತಾ, ಕೇಳಿಸ್ತಾ ಇಲ್ವಾ ಅಂತ ನಾನಿವತ್ತು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ನಾವೇನಾದರೂ ಧ್ವನಿ ಎತ್ತಿದ್ರೆ ನಿಮ್ಮ ಹಿಂಬಾಲಕರನ್ನು ಬಿಟ್ಟು ಓಡಿಸ್ತೀರಿ, ಕೊಲ್ಲಿಸ್ತೀರಿ, ಕೇಸ್ ಹಾಕ್ಸ್ತೀರಿ, ನೀನು ಗ್ರಾಮ ಪಂಚಾಯತಿ ಮೆಂಬರು ಆಗಿಲ್ಲ, ನೀನು ಯಾರು ಕೇಳೋದಕ್ಕೆ ಅಂತ ಏಕವಚನ ಬಳಸ್ತೀರ. ಇದೆಲ್ಲದಕ್ಕೂ ಬಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಭಾಳಷ್ಟು ಗೌರವ ಐತೆ. ಸರಿಸುಮಾರು 8 ವರ್ಷಗಳ ಕಾಲ ಇವತ್ತಿಗೂ ನನಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಭಾಳಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಪ್ರೋತ್ಸಾಹ ಅಂದರೆ ಕಾನೂನಿನ ನಿಟ್ಟಲ್ಲಿ ನಮಗೆ ಎಲ್ಲೂ ಅಡೆತಡೆ ಆಗಿಲ್ಲ. ಆದರೆ ಎಲ್ಲೋ ಒಂದು ತಿಂಗಳಿಂದ, ನಾನು ಹೆಸರು ಹೇಳಬೇಕಾಗಿರೋಂಥ ಸಮಯದಲ್ಲಿ ನಾನು ಹೆಸರನ್ನು ಹೇಳ್ತೀನಿ, ಒಬ್ಬ ಅಧಿಕಾರಿನ ಬೆಳೆಸ್ಕೊಂಡು ವಿನಾಕಾರಣ ತೊಂದರೆ ಕೊಡಲಿಕ್ಕೂ ಮುಂದೆ ಹೋಗ್ತಾ ಇದ್ದಾರೆ. ನಾನು ಇದನ್ನು ವರಿಷ್ಠರ ಗಮನಕ್ಕೂ ತರಬೇಕು ಅಂತಿದ್ದೀನಿ. ನೋಡೋಣ, ಎಲ್ಲದಕ್ಕೂ ಒಂದು ಮಿತಿ ಅನ್ನೋದು ಇರ್ತದೆ. ಆ ಮಿತಿ ದಾಟಿದಾಗ ಖಂಡಿತವಾಗ್ಲೂ ಈಗಿರ್ತಕ್ಕಂಥ ನಮ್ಮ ಪೊಲೀಸ್ ವರಿಷ್ಠರು ಶಿವಪುತ್ರರಾಜ್ ಸರ್ ಮೇಲೆ ಭಾಳಷ್ಟು ನಂಬಿಕೆ, ಗೌರವ ಐತೆ. ಅವ್ರು ಮಾಡ್ತಕ್ಕಂಥ ಕೆಲಸ ಮತ್ತು ಅವರು ನ್ಯಾಯಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನೋಡಿದ್ರೆ ನನಗೆ ನ್ಯಾಯ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಐತೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಗೌರವಿಸ್ತೀನಿ. ಅದೇ ರೀತಿ ಅವ್ರು ಹೇಳಿರ್ತಕ್ಕಂಥದ್ದನ್ನ ಕಾನೂನು ರೀತಿಯಲ್ಲಿ ಪಾಲನೆ ಮಾಡ್ತೀನಿ. ನನ್ನ ತಪ್ಪುಗಳಿದ್ದೆ ತಿದ್ದಲಿಕ್ಕೆ ಅವ್ರಿಗೆ ಅವಕಾಶ ಐತೆ ಅಂತೇಳಿ ಇದೊಂದು ಮಾತನ್ನು ಹೇಳಬೇಕಾಗತ್ತೆ. ಇವತ್ತು 13,500 ಜನ ಬೀದಿ ಪಾಲಾಗಿ ಒಬ್ಬ ವೃದ್ಧಿ ಆದಂಥವರಿಗೆ ಈ ಪಿಂಚಣಿ ಹಣ ಏನಕ್ಕೆ ಬಳಕೆ ಆಗತ್ತೆ ಅನ್ನೋ ಸಾಮಾನ್ಯ ಅರಿವು ಶಾಸಕರಿಗೆ ಆಯ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಒಬ್ಬ ವಿಧವೆ ಆದಂಥವಳಿಗೆ ಈ ಪಿಂಚಣಿ ಹಣ ಏನಕ್ಕೆ ಬಳಕೆ ಮಾಡ್ಕೊಳ್ತಾಳೆ ಆಕೆ ಅನ್ನೋದನ್ನ ಸಾಮಾನ್ಯ ಜ್ಞಾನ ನಮ್ಮ ಶಾಸಕರಿಗೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ಅದೇ ರೀತಿ ಈ ನಮ್ಮ ವಿಶೇಷ ಚೇತನ ಅಂತೇಳಿ ಒಂದು ಪಿಂಚಣಿ ಏನು ಕೊಡ್ತಿದ್ದಾರೆ ನಮ್ಮ ಸಹೋದರರಿಗೆ, ಆ ಒಂದು ಹಣವನ್ನು ಏನಕ್ಕೆ ಬಳಕೆ ಆಗತ್ತೆ ಅನ್ನೋದು ಅವ್ರಿಗೆ ಅರಿವು ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದನ್ನೇ ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಈ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಅವರಿಗೆ ಇದು ತಿಳಿ ಹೇಳೋಣ ಅಂತೇಳಿ ಇವತ್ತು ಮಾಧ್ಯಮದ ಗೋಷ್ಠಿಯನ್ನು ಕರೆದಿದ್ದೀರಿ. ಅಕ್ಕ ಅವರೇ, ರೂಪಕ್ಕ ಅವರೇ, ಮಾನ್ಯ ರೂಪಕಲಾ ಶಶಿಧರ್ ಡಾಕ್ಟರ್ ಅಕ್ಕ ಅವರೇ, ದಯಮಾಡಿ ನೀವು ನಮ್ಮ ನಗರ ಭಾಗದಲ್ಲಿ ಹೇಳ್ತಾ ಇರ್ತೀರಲ್ಲ, ನಾನು ನಗರ ಭಾಗವನ್ನು ಸಿಂಗಾಪುರ್ ಮಾಡ್ತೀನಿ, ಇಂಡಸ್ಟ್ರಿಯಲ್ ಹಬ್ ಅಂತ ತರ್ತೀನಿ ಅಂತ. ನನ್ನ ಮೊದಲ ಪ್ರಶ್ನೆ, ನೀವು ಚುನಾವಣೆಗೆ ಸ್ಪರ್ಧಿಸಿದಾಗ ಏನು ಹೇಳಿದ್ರಿ? ಸೆರಗನ್ನಿಟ್ಕೊಂಡು ನಾನು ನಿಮ್ಮ ಹೆಣ್ಣು ಮಗಳು, ನನಗೆ ಒಂದು ಅವಕಾಶ ಕೊಡಿ, ನಿಮ್ಗೆಲ್ಲ ರೀತಿಯಾದಂಥ ಸಹಾಯವನ್ನು ಮಾಡ್ತೀನಿ, 5 ಗ್ಯಾರಂಟಿಗಳನ್ನು ಸಮೇತ ಹೇಳ್ತಾ ಇರ್ತೀರ. ನನ್ನ ಕೆಜಿಎಫಿನ ಜನ ಇವತ್ತು ನಿಮ್ಮ ಗ್ಯಾರಂಟಿಗಳನ್ನು ನಂಬಿದ್ರು, ನೀವು ಒಳ್ಳೆ ಕೆಲಸ ಮಾಡ್ತೀರ ಅನ್ನೋ ಒಬ್ಬ ವಿಶ್ವಾಸವಿಟ್ಟರು, ನಿಮ್ಮನ್ನು ಜನರು ಒಳ್ಳೆಯ ಒಂದು ಮೆಜಾರಿಟಿಯಿಂದ ನಿಮ್ಮನ್ನು ಕೆಜಿಎಫ್ ತಾಲೂಕಿನ ಶಾಸಕರನ್ನಾಗಿ ಆರಿಸಿ
ವಿಧಾನಸೌಧಕ್ಕೆ ಕಳಿಸಿ ಇಲ್ಲಿರ್ತಕ್ಕಂಥ ಕಷ್ಟಗಳನ್ನು ನೆರವೇರಿಸೋದಕ್ಕೆ ಒಂದು ಹೆಣ್ಣು ಮಗಳಿಗೆ ಒಂದು ಅವಕಾಶ ಕೇಳಿದಾರಂತ ಅವಕಾಶ ಕೊಟ್ಟು ನಿಮ್ಮನ್ನು ಕಳಿಸ್ಕೊಟ್ರು. ಆದರೆ ಇವತ್ತು ತಾವೇನು ಮಾಡ್ತಾ ಇದ್ದೀರಾ ರೂಪಕ್ಕ ಅವರೇ? 13,500 ಜನ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತಂದರೆ ನಿಮಗೆ ಇದು ನಿಮ್ಮ ತಲೆಗೆ ಇನ್ನೂ ಅರಿವು ಬಂದಾಯ್ತಾ ಇಲ್ವಾ? ಅಥವಾ ನಿಮ್ಮ ಹಿಂಬಾಲಕರು ಯಾರು ನಮ್ಮನ್ನು ಏಕವಚನ ಪ್ರಯೋಗ ಮಾಡ್ತಾರೆ, ಯಾರು ನಮ್ಮನ್ನು ಚಾಲೆಂಜ್ ಮಾಡ್ತಾರೆ, ಯಾರು ನಮ್ಮನ್ನು ಹೊಡಿತೀನಿ ಬಡಿತೀನಿ ಅಂತಾರೆ, ಅವ್ರು ಇದ್ರ ಬಗ್ಗೆ ಹೇಳಿಲ್ವಾ? ನಿಮಗೆ ಮೋಹನ ಕೃಷ್ಣ ಮಾತಾಡೋದು ಮಾತ್ರ ಹೇಳ್ತಾರ? ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಡಾಕ್ಟರ್ ರೂಪಕಲಾ ಶಶಿಧರ ಮಾನ್ಯ ಶಾಸಕರೇ, ಒಬ್ಬ ವೃದ್ಧೆ ಆದಂಥವರು ಪಿಂಚಣಿ ಹಣವನ್ನು ಬಳಸೋದು ತನ್ನ ಮಕ್ಕಳಾದಂಥವ್ರು ಅವರು ನೋಡದೇ ಇರೋಂಥ ಸಮಯದಲ್ಲಿ ಅವರಿಗೆ ಕೊನೆಯ ದಿನಗಳಾದಂಥ 60 ಮೇಲ್ಪಟ್ಟಂಥ ಒಂದು ವಯಸ್ಸಿನಲ್ಲಿ ನೀವು ಕೊಡ್ತಕ್ಕಂಥದ್ದು, ನೀವು ಅಂತಂದರೆ ಸರ್ಕಾರ ಕೊಡ್ತಕ್ಕಂಥದ್ದು ಅವರ ಒಂದು ಔಷಧಿ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಅವರಿಗೆ ಆರೋಗ್ಯದ ಸುಧಾರಣೆಗೋಸ್ಕರ ಈ ಹಣವನ್ನು ಬಳಸ್ತಾ ಇದ್ದಾರೆ. ನೀವು ಮನಸ್ಸಾಕ್ಷಿ ಇತ್ತು ಅಂತಂದರೆ ನಾನು ಹೇಳ್ತಿರೋದು ಸರಿನಾ ತಪ್ಪಾ ಅಂತಾದ್ರೂ ತಾವು ಅರ್ಥ ಮಾಡ್ಕೊಳ್ಳಿ. ಎರಡನೇದು, ನೀವು ಒಬ್ಬ ಹೆಣ್ಮಗಳಾಗಿದ್ದೀರಾ, ನನಗೂ ಅಕ್ಕ ಇದ್ದಾರೆ, ತಾಯಿ ಇದ್ದಾರೆ, ಸಹೋದರರು ಇದ್ದಾರೆ. ವೃದ್ಧಾಪ್ಯ ಪೆನ್ಷನ್ಯನ್ನು ಕೊಡ್ತಕ್ಕಂಥದ್ದು ತನ್ನ ಬೆನ್ನೆಲುಬಾಗಿರ್ತಕ್ಕಂಥ ಒಬ್ಬ ಗಂಡನನ್ನು ಕಳ್ಕೊಂಡಾಗ ಆಕೆಗೆ ಸಹಾಯವಾಗಿ ನಾವು ಯಾರ ಮುಂದೆಯೂ ನಮ್ಮ ಸ್ವಾಭಿಮಾನವನ್ನು ಕಳ್ಕೋಬಾರ್ದು. ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಒಂದು ಸ್ವಾಭಿಮಾನ ಕಳ್ಕೊಳ್ದಿರ ಎಲ್ಲರ ಥರ ಸಹಬಾಳ್ವೆಯಾಗಿ ಬಾಳಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಸರ್ಕಾರ ಇವತ್ತಿಂದ ಕೊಡ್ತಾ ಇರೋದಲ್ಲ, ಸುಮಾರು ವರ್ಷಾನುಗಟ್ಲೆಯಿಂದ ಬರ್ತಿರ್ತಕ್ಕಂಥ ಈ ಸೌಲಭ್ಯನ ಇವತ್ತು ಆ ವಿಧವಾ ಪಿಂಚಣ ಕೂಡ ಬರ್ತಾ ಇಲ್ಲ ರೂಪಕ್ಕ ಅವರೇ. ಮತ್ತೆ ಇನ್ನೊಂದು ರೀತಿ ಯೋಚನೆ ಮಾಡಕ್ಕೆ ಹೋದರೆ ನಾವೆಲ್ಲರೂ ದೇವ್ರು ನಮಗೆ ಕೈ ಕೊಟ್ಟವನೆ, ಕಾಲು ಕೊಟ್ಟವನೆ, ಎಲ್ಲ ರೀತಿ ಕೊಟ್ಟು ನಾವು ಚೆನ್ನಾಗಿದ್ರು ನೋಡಿ. ಎಕ್ಸಾಂಪಲ್, ನಿಮಗೆ ದೇವ್ರು ಭಗವಂತ ಎಲ್ಲ ಕೊಟ್ಟವನೆ, ಜೊತೆಗೆ ನಿಮಗೆ ಡಾಕ್ಟರ್ ಪದವಿ ಕೂಡ ಕೊಟ್ಟವನೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಾವು ಎಳೆದ್ಬಿಟ್ಟು ನೋಡಿ, ಇಂಥ ಒಂದು ದೊಡ್ಡ ಅನಾಹುತ KGF ನಗರ ಭಾಗದಲ್ಲಿ, KGF ಗ್ರಾಮೀಣ ಭಾಗದಲ್ಲಿ ಆದರೂ ಸಹ ನಿಮಗೆ ಕಿವಿ ಕೇಳಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಾಯಿ ಆಡ್ಲಿಕ್ಕೆ ಮಾತು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ಲಿಕ್ಕೆ ಕಣ್ಣು ಕೊಟ್ಟವನೇ ಇಲ್ವಾ ಭಗವಂತ ಗೊತ್ತಿಲ್ಲ. ನಮಗೆಲ್ಲ ಕೊಟ್ಟು ನಾವು ಆ ರೀತಿ ಇರಬೇಕಾದ್ರೆ ವಿಶೇಷ ಚೇತನದ ನನ್ನ ಮಿತ್ರರು ಅವರು ಪಡ್ತಕ್ಕಂಥ ಕಷ್ಟ ಇವತ್ತು ಯಾರಿಗೆ ಹೇಳಬೇಕು? ಅವ್ರಿಗೆ ಬರ್ತಕ್ಕಂಥ ಪಿಂಚಣಿಯನ್ನು ಕೂಡ ನಿಲ್ಲಿಸಿದ್ದಾರೆ. ಇವತ್ತು ಮಾತಿಗೆ ಮುಂಚೆ ನೀವು ಹೇಳ್ತೀರಾ KGF ಅಭಿವೃದ್ಧಿ ನಮ್ಮ ಗ್ಯಾರಂಟಿಗಳಿಂದ ನಾವು ಹೆಣ್ಮಕ್ಕಳಿಗೆ ಸುಧಾರಿಸ್ಕೊಂಡು, ನಾನು ಒಪ್ಕೊಳ್ತೀನಿ ರೂಪಕ್ಕ ಅವರೇ. ಒಂದು ಕಡೆ KGFನ ಗ್ಯಾರಂಟಿಗಳು ಅಂತ ಹೇಳಿ ಈ ಕೈಯಲ್ಲಿ ಕೊಟ್ಟು ಇವತ್ತು ವಯಸ್ಸಾಗಿರ್ತಕ್ಕಂಥವ್ರಿಗೆ, ವಿಧವೆ ಆಗಿರ್ತಕ್ಕಂಥವ್ರಿಗೆ, ನಮ್ಮ ಅಂಗವಿಕಲತೆಯನ್ನು ಹೊಂದಿರತಕ್ಕಂಥವ್ರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ನೇರವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಮತ್ತೊಂದು ಬಹಳ ಗಂಭೀರವಾದಂಥ ವಿಷಯ, ಇವತ್ತು ನಮ್ಮ KGF ನಗರ ಭಾಗದಲ್ಲಿರ್ತಕ್ಕಂಥದ್ದು ಈ BGML ನಂಬ್ಕೊಂಡು ಆ BGMLನ ನೌಕರರಾಗಿ ರಿಟೈರ್ಡ್ ಆದಾಗ ಅವ್ರಿಗಿನ್ನೂ ಸೆಟ್ಲ್ಮೆಂಟ್ ಸಿಗದೆ ಎಷ್ಟೋ ಜನ ಒದ್ದಾಡಿಕೊಂಡು ಇವತ್ತು ಜೀವನ ನಡೆಸಲಿಕ್ಕೆ ಕಷ್ಟಪಟ್ಟು ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ನಗರ ಭಾಗದಲ್ಲಿ ಇವತ್ತು ಈ ಪಿಂಚಣಿ ಆದರೂ ಬರ್ತದೆ, ಇದರಿಂದ ಒಪ್ಪತ್ತು ಊಟ ಮಾಡ್ಬೋದು, ಇದರಿಂದ ಒಂದು ಔಷಧಿಯನ್ನು ಖರೀದಿ ಮಾಡಿ ನಾನೊಂದು 2-3 ದಿವಸ ಬದುಕ್ಬೋದು, ಈ 3-4 ದಿವಸ ಬದುಕಿದ್ರೆ ನನಗೆ ಅಟ್ಲೀಸ್ಟ್ ಆ ಸೆಟ್ಲ್ಮೆಂಟ್ ಹಣ ಏನಾದರೂ ಬರ್ತದೆ ಅಂತ BGML ನೌಕರರು ಕಾಯ್ತಾ ಇದ್ರೆ ಇವತ್ತು ಅವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ, ಈ ಪಾಪ ನಿಮಗೆ ತಟ್ಟದೆ ಹೋಗಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಒಳ್ಳೆಯ ಬೆಳೆಗಳು ಸಿಗ್ತಾ ಇಲ್ಲ, ರೈತರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, APMC ಹೆಸರಂತೇಳಿ ಲೂಟಿ ಆಗ್ತಾ ಐತೆ. ನೀವು APMC ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಮಾಡ್ತಿರೋ ಗೊತ್ತಿಲ್ಲ, ಮೊದಲು ಸರ್ಕಾರದಿಂದ ಬರಬೇಕಾಗದಂಥ ಸವಲತ್ತುಗಳನ್ನು ನೀವು ಒದಗಿಸ್ಬಿಟ್ಟು ಆಮೇಲೆ ಮಾತಾಡಿ ಅಂತೇಳಿ ನಾನು ನಿಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಒಂದು ಅಫಿಷಿಯಲ್ ಆಗಿ ನಮಗೂ ರೆಕಾರ್ಡ್ ಇರಬೇಕು ಅಂಥೇಳಿ ಇವತ್ತು ನಮ್ಮ ಶಾಸಕರಿಗೆ, ಗೌರವಾನ್ವಿತ ಶಾಸಕರಿಗೂ ಒಂದು ಪತ್ರವನ್ನು ಬರೆದಿದ್ದೀನಿ. ಈ ಪತ್ರದ ಉಲ್ಲೇಖ ಇಷ್ಟೇ: KGF ನಗರ ಭಾಗದ ಜನರು ಮತ್ತು ಗ್ರಾಮೀಣ ಭಾಗದ ಜನರು ಸರಿಸುಮಾರು ದಂಡಾಧಿಕಾರಿಗಳು ಹೇಳಿರ್ತಕ್ಕಂಥದ್ದೇ ಸರಿಸುಮಾರು 13,500ಕ್ಕಿಂತ ಮೇಲ್ಪಟ್ಟ ಜನರನ್ನು ಈ ಯೋಜನೆ ಅಡಿಯಲ್ಲಿ ಕೈ ಬಿಡಲಾಗೈತೆ ಅಂತೇಳಿ ಅವರೇ ಹೇಳಿದ್ದಾರೆ. ತಾವು ಬೇಕು ಅಂತಂದರೆ ನೀವು ಅದನ್ನು ರೆಕಾರ್ಡ್ಸ್ ತೆಗೆದು ನೋಡ್ಬೋದು. ಆದ್ದರಿಂದ ನಾನು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀನಿ, ಮಾನ್ಯ ಡಾಕ್ಟರ್ ರೂಪಕಲಾ ಶಶಿಧರ್ ಅವರೇ, ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಕಣ್ಣು ಹಾಯಿಸಿ. 13,500 ಜನರು ಅಂತಂದರೆ ಕನಿಷ್ಠ ಪಕ್ಷ 2-3 ಜನ ಇರ್ತಾರೆ ಇದನ್ನು ನಂಬ್ಕೊಂಡು. ಹೆಚ್ಚು ಕಮ್ಮಿ ಅಂದಾಜಾಗಿ ನಾಳಕೋದ್ರೆ ಕನಿಷ್ಠ ಪಕ್ಷ 40,000 ರಿಂದ 45,000
ಒಂದು ಜೀವಗಳಿಗೆ ಇದೊಂದು ಹಾನಿ ಆಗೈತೆ ಅಂತೇಳಿ ನಾನು ಕಂಠಾಘೋಷದಿಂದ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಇದು ಯಾರೋ ನಿಮ್ಮ ಹಿಂಬಾಳಕರು ಹೇಳ್ತಾ ಇದ್ರಲ್ಲ, ನೀನು ಗ್ರಾಮ ಪಂಚಾಯತಿ ಸದಸ್ಯನ ಇನ್ನೊಂದ ಅಂತ. ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿನೂ ಮಾಡ್ತಾ ಇಲ್ಲ, ಅಥವಾ ನಾನು ZPTP ಯನ್ನಾಗೂ ಮಾತಾಡ್ತಾ ಇಲ್ಲ. KJFನ ಒಬ್ಬ ನಾಗರಿಕನಾಗಿ, ಒಬ್ಬ ಮಾನವ ಕುಲದ ಒಬ್ಬ ಮಾನವನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ನಾನು ಈ ಪತ್ರವನ್ನು ಬರಿತಾ ಇದ್ದೀರಿ. ದಯಮಾಡಿ ಈ ಪತ್ರಕ್ಕೆ ಉತ್ತರವನ್ನು ಕೊಡಬೇಕಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಶಾಸಕರು ಮಾಡತಕ್ಕಂಥ ಕೆಲಸ ಎಲ್ಲ ಸರಿ ಇದೆ ಅಂತೇಳಿ ಅವರಷ್ಟಿಗೆ ಅವರೇ ಮಾರ್ಕ್ಸ್ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಮೀಡಿಯಾದ ಮಿತ್ರರು ನೋಡ್ಬೋದು ಯಾವ ರೀತಿ ಲ್ಯಾಂಡ್ ಮಾಫಿಯಾ ನಡೀತಾ ಐತೆ ಅನ್ನೋದಕ್ಕೆ. ಇದರ ಬೆನ್ನೆಲುಬು ಯಾರು ಅನ್ನೋದನ್ನು ಸಹ ಇದರಲ್ಲಿ ಮಾಧ್ಯಮದಲ್ಲಿ ಬರೆದಿದ್ದಾರೆ. ಇದು ಕೇವಲ ಒಂದು ಅಂಕಿ ಅಂಶ ಅಲ್ಲ. ಈ ಥರ KGF ನಗರ ಭಾಗ ಮತ್ತು KGF ಗ್ರಾಮೀಣ ಭಾಗದಲ್ಲಿ ಅನೇಕ ಕಡೆ ಈ ಭೂ ಮಾಫಿಯಾ ಅನ್ನೋದು ನಡೀತಾ ಐತೆ. ಇದಕ್ಕೆ ನೇರ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಥವಾ ಇದರ ನೇರವಾಗಿ ಅವರಿಗೆ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಧರೆ ಅನ್ನೋದು ಎಲ್ಲರ ಆರೋಪ ಆಗೈತೆ. ನಾನು ಈ ಆರೋಪವನ್ನು ಮತ್ತೆ ಒತ್ತಾಯ ಮಾಡ್ತಿದ್ದೀನಿ. ಇದಕ್ಕೆ ತಮ್ಮ ಉತ್ತರವನ್ನು ಕೊಡಬೇಕು, ಅಥವಾ ಇವ್ರಿಗೆ ತಕ್ಕ ಶಿಕ್ಷೆನಾಗಬೇಕು. ಸರ್ಕಾರಿ ಜಾಗವನ್ನು ಲೂಟಿ ಮಾಡಿದಂಥವ್ರಿಗೆ ತಕ್ಕ ಶಿಕ್ಷೆನಾಗಬೇಕು ಅಂತೇಳಿ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಮುಖಂಡರಿಂದ 2 ಎಕರೆ ಸರ್ಕಾರ ಜಾಗ ಅಕ್ರಮ ಒತ್ತುವರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಅವರ ಆರೋಪ ಅಂತ. ಇದು ನಿಮಗೆ ಕಾಪಿನೂ ಕೊಡ್ತೀನಿ. ಇದಾದ ನಂತರ ಹಿಟ್ಲರ್ ಯುಗ ಎಲ್ಲಾಯ್ತೆ ಅಂತಂದರೆ ಅದು KGF ಅಲ್ಲಿ ಅನ್ನೋದಕ್ಕೆ ಒಂದು ನಿದರ್ಶನ. ಹಿಟ್ಲರ್ ಯುಗ ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಾಗಿರ್ತದೆ. ಆತ ಮಾಡೋದನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಆತ ಮಾಡೋದನ್ನ, ಹಿಟ್ಲರ್ ಮಾಡೋದನ್ನೇ ಸರಿ ಅನ್ಬೇಕು, ತಪ್ಪಿದ್ರು ಸರಿ ಅನ್ಬೇಕು, ಜೈ ಅನ್ಬೇಕು. ಇನ್ ಕೇಸ್ ಅದೇನಾದರೂ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಾನದಂಡ ಹಾಕುವಂಥದ್ದು, ಮತ್ತೊಂದು ಮಾಡೋವಂಥದ್ದು. ಇವತ್ತು ಒಬ್ಬ ಈ KGF ತಾಲೂಕಿನ ಒಬ್ಬ ನಿಷ್ಠಾವಂತ ಪ್ರಜೆಯಾಗಿ ಮಾನ್ಯ ಜೈಪಾಲ್ ಅಣ್ಣನವರು ಅವರ ಆಕ್ರೋಶವನ್ನು ತೋಡ್ಕೊಳ್ತಾರೆ, ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಆಯ್ತಂತ. ಆದರೂ ಸಹ ನಾನು ಬರೆದಿಲ್ಲ, ಇದು ಇಲ್ಲಿ ಬರೆದಿಕ್ಕಂಥದ್ದು ಮಾಧ್ಯಮದ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಹಿಟ್ಲರ್ ಯುಗ ಹೆಂಗಾಯ್ತು ಅನ್ನೋದಕ್ಕೆ ಆ ಸ್ವಪಕ್ಷೀಯರೇ ಅವರ ಒಂದು ಕಂಠವನ್ನು ಎತ್ತಿ ನ್ಯಾಯಕ್ಕೋಸ್ಕರ ಕೇಳಾಡಬೇಕಾದ್ರೆ ಅವರನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದನ್ನ ಯೋಚನೆ ಮಾಡಿ, ನನಗೆ ಗೊತ್ತಿಲ್ಲ ಅವ್ರು ಮಟ್ಟ ಹಾಕಿದ್ರೆ ಏನೋ ಅಂತ, ಬಟ್ ಈ ವಿಷಯ ಆ ಸ್ವಪಕ್ಷೀಯರೇ ಎತ್ತಿದಾಗ ಇವತ್ತವರೆಗೂ ಅದಕ್ಕೆ ಉತ್ತರ ಕೊಡದೆ ಸೈಲೆಂಟ್ ಆಗಿದ್ದೀರಾ ಅಂತಂದರೆ ನಿಮ್ಮನ್ನ KGF ಜನತೆ 83,000 ಮತಗಳಿಂದನೂ 53,000 ಮತಗಳ ಅಂತರದಿಂದನೂ ಗೆಲ್ಲಿಸಿ ನಿಮ್ಮನ್ನು ಕಳಿಸಿರೋದು ಈ ರೀತಿ ಮಾಡ್ಲಿಕ್ಕ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದಕ್ಕೂ ತಾವು ಉತ್ತರ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ಇರ್ತಕ್ಕಂಥ ಮಣ್ಣಿನ ಮಗ ಮಾಜಿ ಶಾಸಕರಾದಂಥ ಡಾಕ್ಟರ್ ರಾಜೇಂದ್ರನ್ ಸರ್ ಕೂಡ ಅವರು ಒಂದು ನಗರಸಭೆಯ ಒಂದು ಮೀಟಿಂಗಲ್ಲಿ ಅವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ, ಅದಕ್ಕೂ ಉತ್ತರ ಬರಲ್ಲ. ಇದನ್ನು ಕೊಡ್ತೀನಿ ನಿಮಗೆ. ಈ ರೀತಿ ಅನೇಕರು ಪ್ರಶ್ನೆ ಮಾಡಿದ್ರು ನೀವು ಸರಿ ಅಥವಾ ಅದಕ್ಕೆ ಏನಾದರೂ ಉತ್ತರ ಕೊಡೋದು, ಅದನ್ನು ಸರಿ ಮಾಡ್ತೀರಾ ಅನ್ನೋದು ಏನೂ ಇಲ್ದಿರ ನೀವು ಹಿಟ್ಲರ್ ಯುಗವನ್ನು ಎಷ್ಟು ದಿನ ನಡೆಸ್ಕೊಂಡು ಹೋಗ್ತೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇದು ಕೇವಲ 1-1.5 ತಿಂಗಳಿಂದ ನಡೆದಿರ್ತಕ್ಕಂಥದ್ದು. ಈ ಥರ ಎತ್ಕೊಂಡ್ರೆ ತಿಂಗಳಾನ್ಗಟ್ಲೆನೂ ಬರ್ತಾನೇ ಇರ್ತದೆ. ಅದೇ ರೀತಿ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಇಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಒಂದು ಕಾಂಟ್ರಾಕ್ಟ್ ಕೆಲಸ ಬರ್ತಾ ಇಲ್ಲ. ಅದೇ ರೀತಿ ನೀವು ಯಾವುದೇ ಒಂದು ಟಾಯ್ಲೆಟ್ಗಳಿಗೆ ಹೋದರೆ, ಶೌಚಾಲಯಕ್ಕೆ ಹೋದರೆ ಟಾಯ್ಲೆಟ್ ನೀಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಮಾತ್ರ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಿಟ್ಲರ್ ಯುಗ ಅಂತ ನಾನು ಕರಿತಾ ಇದ್ದೀನಿ. ದಯಮಾಡಿ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ಬಹುಶಃ ನೀವು ಒಬ್ಬರು ಪ್ರಭಾವಿ ಸಚಿವರ ಪುತ್ರಿ ಆಗಿರ್ಬೋದು, ಅಥವಾ ನಿಮ್ಮ ಧರ್ಮ ಪತ್ನಿ ಆದಂಥ ಶಶಿಧರ್ ಸರ್ ಅವರ ಒಂದು ಬೆಂಬಲ ನಿಮಗಿರ್ಬೋದು, ಅಥವಾ ಇಲ್ಲಿ ಸೂಪರ್ MLA ಅಂತ ಕರೆಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇದೆಲ್ಲ ನೋಡ್ಕೋಬೋದು. ಅವರೆಲ್ಲ ಸುಮ್ಮನೆ ಇದ್ದು ನೀವು ಅವರೆಲ್ಲರ ಒಂದು ಬಲದಿಂದ ಅಥವಾ ನಿಮ್ಮ ಪಕ್ಷದ ಬಲದಿಂದ ಇವತ್ತು KGF ತಾಲೂಕಿನಲ್ಲಿ ಏನು ಮಾಡೋದು ನನಗೆ ಕೇಳಂಗಿಲ್ಲ ಅನ್ನಂಗಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಇವತ್ತು ಇನ್ನು ಚುನಾವಣೆಗೆ 2 ವರ್ಷಗಳ ಕಾಲ ಐತೆ. ಇವತ್ತಾದರೆ ಇದನ್ನು ಸರಿ ಮಾಡಿಕೊಂಡು ನಿಮಗೆ ಒಂದೊಂದು ಮತವನ್ನು KGF ತಾಲೂಕಿನ ಜನತೆ ಆಗಿರೋರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನೀವು ಎಷ್ಟೇ ಪ್ರಭಾವಿಗಳಾದರೂ, ನಿಮ್ಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಆಗಿದ್ರು, ಈಗ ಮತ್ತೊಂದು ಹೊಸ ಒಂದು ಚರ್ಚೆ ತಾವು ಇಷ್ಟರಲ್ಲೇ ಸಚಿವರು ಕೂಡ ಆಗ್ತಾ ಇದ್ದೀರ ಅಂತೀರ. ನಾನು KGFನ ಜನತೆ ಪರವಾಗಿ ನಾನು ನಿಮಗೆ ಅಭಿನಂದನೆಗಳು ಕೂಡ ಸಲ್ತೀನಿ. ನೀವು ಸಚಿವರಾದರೆ ನಮ್ಮ KGF ತಾಲೂಕಿನ ಹೆಮ್ಮೆ ಭಾಳಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದು ನಮ್ಮ ಆಸೆ. ಆದರೆ
ಇಷ್ಟೆಲ್ಲ ಆದರೂ ಕಣ್ಣಿದ್ದು ಕುರುಡನಾಗಿ, ಬಾಯಿದ್ದು ಮೂಕನಾಗಿ, ಕಿವಿ ಇದ್ದು ಕಿವುಡನಾಗಿ ಕೆಲಸ ಮಾಡಿದ್ರೆ ನಿಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ, ಭಗವಂತ ಒಪ್ಪಲ್ಲ. ನೀವು ಎಲ್ಲೋದ್ರೂ ಒಂದು ಹೇಳ್ತಾ ಇರ್ತೀರಾ, ಸತ್ಯದಲ್ಲೇ ನಡೀತಾ ಇರ್ತೀನಿ, ಧರ್ಮದಲ್ಲೇ ನಡೀತಾ ಇರ್ತೀನಿ, ನಾನು ಧರ್ಮವನ್ನೇ ಪಾಲಿಸ್ತೀನಿ ಅಂತ. ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಮಾನ್ಯ ಜೈಪಾಲ್ ಸರ್ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ನಿಮಗೆ ಇನ್ನೂ ಕೇಳಲಿಲ್ವಾ? ಲೂಟಿ ಆಗ್ತಿರೋದು ನಿಮ್ಗೆ ಇನ್ನೂ ಕಾಣಲಿಲ್ವಾ? 13,500 ಜನಕ್ಕೆ ಪಿಂಚಣಿಯಿಂದ ಡಿಲೀಟ್ ಮಾಡೋದು ನಿಮ್ಗೆ ಇನ್ನೂ ಕಾಣಲಿಲ್ವಾ? ಶೌಚಾಲಯಗಳು ಇಲ್ದಿರೋ ನಿಮ್ಗೆ ಇಲ್ಲೂ ಕಾಣಿಲ್ವಾ? ನಮ್ಮ KGF ನಗರ ಭಾಗದ ಜನತೆಗೆ, ಯುವಕರಿಗೆ ನೀವು ಕೊಟ್ಟಿದ್ರು ಒಂದು ಮಾತನ್ನ, ಏನು ಇಂಡಸ್ಟ್ರಿಯಲ್ ಹಬ್ ತಂದ್ಬಿಟ್ಟು ಇಲ್ಲಿ ಯಾರೂ ಬೆಂಗಳೂರಿಗೆ ಹೋಗಲ್ಲ, ಇಲ್ಲೇ ನಾವು ಇಂಡಸ್ಟ್ರೀಸ್ ಕಟ್ಬಿಡ್ತೀರಿ ಅಂತ. ಏನಾಯಿತು? ಏನಾದರೂ ಒಂದು ವಿಷಯ ಬಂದಾಗ ಒಂದು ತುರ್ತು ಪೂಜೆ ಮಾಡೋದು, 3,500 ಕೋಟಿ ಬರ್ತೈತೆ, 5,000 ಕೋಟಿ ಬರ್ತೈತೆ, ಇಂಡಸ್ಟ್ರಿಗಳು ಸ್ಟಾರ್ಟ್ ಮಾಡ್ತೀರಂತ ಕಿವಿಯಲ್ಲಿ ಹೂವು ಇಕ್ಬಿಡೋದು. ಮೇಡಮ್ ಅವರೇ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಇನ್ನು ಚುನಾವಣೆಗೆ 2 ತಿಂಗಳು ಸಮಯ ಉಂಟು, 2 ವರ್ಷ ಸಮಯ ಉಂಟು. ಮೊನ್ನೆನೋ ನೋಡಿದೆ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ, 3,500 ಕೋಟಿ ಎಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಅವ್ರು ಡೆಪಾಸಿಟ್ಸು ಕಟ್ಬಿಟ್ಟವ್ರೆ, ಒಂದು ಕಡೆ 5,000 ಕೋಟಿ ಅಂತೀರಾ. ರೂಪಕ್ಕ, ಇಷ್ಟು ದಿವಸ ತಾವು ಕಿವಿಯಲ್ಲಿ ಹೂವು ಇಡ್ತಾ ಇದ್ರಿ ನಮ್ಮ KGF ಜನತೆಗೆ. ಒಂದು ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಆಗಲಿಕ್ಕೆ ಎಷ್ಟು ಸಮಯ ಬೇಕಂತ ನೀವು ಹೇಳ್ತೀರಾ? ಇವರೇ ಡಾಕ್ಟರೇಟ್ ಪಡ್ತಕ್ಕಂಥ MLA ಅವರು. ನಮ್ಮ ಸೌಭಾಗ್ಯ, ನೀವು ಡಾಕ್ಟರ್ ಆಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಯಾಕೆ ಅಂತಂದ್ರೆ ನೀವು ಭಾಳಷ್ಟು ಓದಿದ್ದೀರಾ, ಭಾಳಷ್ಟು ಕಲ್ತಿದ್ದೀರಾ, ಭಾಳಷ್ಟು ತಿಳ್ಕೊಂಡಿದ್ದೀರಾ. ಇನ್ನೂ ಎಷ್ಟು ದಿನ ಈ KGF ಜನತೆಗೆ ನೀವು ಮೋಸ ಮಾಡ್ಲಿಕ್ಕೆ ಹೋಗ್ತೀರಾ? 2 ವರ್ಷದಲ್ಲಿ 3,500 ಕೋಟಿ ಹೂಡಿಕೆ ಮಾಡಿದ್ರೆ ನೀವು ಇಂಡಸ್ಟ್ರಿ ತರ್ತೀರಾ ಅಂತ ಭಗವಂತನ ಮುಂದೆ ಪ್ರಮಾಣ ಮಾಡಬೇಕು. 2 ವರ್ಷದಲ್ಲಿ 5,000 ಕೋಟಿ ಹೂಡಿಕೆ ಮಾಡ್ತಕ್ಕಂಥ ಎಲ್ಲ ಕಂಪ್ನೀಸ್ ಇಲ್ಲಿ ಸ್ಟಾರ್ಟ್ ಆಗ್ಬಿಡ್ತದೆ ಅಂತ ಭಗವಂತನಲ್ಲಿ ಸತ್ಯ ಮಾಡ್ಬಿಡಿ. ಇನ್ನೂ ಬೇಡ ರೂಪಕ್ಕ ಅವರೇ. ಬಹುಶಃ ಪ್ರಾಮಾಣಿಕವಾಗಿ ಬದುಕಿದ್ರು, 10 ದಿನ ಬದುಕಿದ್ರು ಪ್ರಾಮಾಣಿಕವಾಗಿ ಬದುಕಬೇಕು. 10 ದಿನ ನಾವು ಅಧಿಕಾರ ಚಲಾಯಿಸಿದ್ರು ಆತ್ಮಸಾಕ್ಷಿ ಜನರ ಒಂದು ಒಳ್ಳೆಯತನಕ್ಕೆ ಪಾತ್ರರಾಗಿ ನಾವು ಅಧಿಕಾರ ನಡೆಸಬೇಕೇ ಹೊರತು ಈ ರೀತಿ ಸುಳ್ಳುಗಳನ್ನ ಹಬ್ಸ್ಕೊಂಡು ಬಹುಶಃ ನೀವು ಇದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ. ಯಾಕಂದ್ರೆ 3,500 ಕೋಟಿ ನಾವು ಬಂದ್ಬಿಟ್ಟಿದ್ದಾರೆ, ಇಂಡಸ್ಟ್ರಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಅಂತಿರಲ್ಲ, ಅದಕ್ಕೊಂದು ಡೆಡ್ ಲೈನ್ ಹೇಳಿ. ಇಂಥ ದಿವಸ ಇವಾಗ ಎಲ್ಲ ಕಡೆ ಹೋಗ್ತಿರಲ್ಲ, ಆ ಫಿಲ್ಟರ್ಗೆ ಟೇಪ್ ಕಟ್ ಮಾಡಕ್ ಹೋಗ್ತೀರಾ, ರೋಡ್ ಪೂಜೆಗೆ ಟೇಪ್ ಕಟ್ ಮಾಡಕ್ ಹೋಗ್ತೀರಾ, ಅದೆಲ್ಲ ಬಿಟ್ಟು ಇನ್ನೊಂದು ಎಲ್ಲೆಲ್ಲೋ ಕೆಲಸಗಳು ಮಾಡಕ್ ಟೇಪ್ ಕಟ್ ಮಾಡಕ್ ಹೋಗ್ತೀರಾ, ಅಲ್ಲಿ ಕಮಿಷನ್ ಬರ್ತದೆ. ಆದ್ರೆ ಇವತ್ತು ಈ ಒಂದು ಕೈಗಾರಿಕೆ ಸ್ಥಾಪನೆ ಆಗುವಂತ ದಿನ ಧೈರ್ಯವಾಗಿ ಹೇಳಿ, ನಾವು ನಿಮ್ಮನ್ನು ಮೆಚ್ಕೊಳ್ತೀರಿ. ಇಂಥ ದಿನ ಇಂಥ ಕೈಗಾರಿಕೆ ಬಂದಾಯ್ತೆ, ಇಂಥ ಕಂಪ್ನಿ ಬಂದಾಯ್ತೆ, ಇಂಥ ದಿನ ನಾವು ಶಂಕುಸ್ಥಾಪನೆ ಮಾಡ್ತೀರಿ, ಇಂಥ ದಿನ ನಿಮ್ ಇಷ್ಟ ಜನಕ್ಕೆ ಕೆಲಸ ಕೊಡ್ತೀರಿ. ನೀವು ಕೊಟ್ಟಿರ್ತಕ್ಕಂಥ ಮಾತೇನು? 5 ವರ್ಷದಲ್ಲಿ, ಅಂದ್ರೆ ನಿಮ್ಮ ಹಿಂದಿನ 5 ವರ್ಷದಲ್ಲ, ಈವಾಗಿರ್ತಕ್ಕಂಥ 5 ವರ್ಷದಲ್ಲಿ ನಾನು ಎಂಟೈರ್ ನಿರುದ್ಯೋಗ ಸಮಸ್ಯೆನ ನಿವಾರಿಸಿ ಇಂಡಸ್ಟ್ರಿಯಲ್ ಹಬ್ ಅನ್ನ ತಂದು ಯುವಕರಿಗೆ ನಾನು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಹೇಳಿ. 3,500 ಕೋಟಿ ಯಾವ ಕಂಪನಿ ಹೇಳಿ? 5,000 ಕೋಟಿ ಬರ್ತಾರಂತ ಬಂಡವಾಳ ಯಾವ ಕಂಪನಿ ಅಂತ ಹೇಳಿ? ಯಾವತ್ತು ನೀವು ಉದ್ಯೋಗ ನನ್ನ ಯುವಕರು ಕೊಡ್ತೀರ ಅಂತ ಹೇಳಿ, ಅವಾಗ ನಾನು ಒಪ್ಕೊಳ್ತೀನಿ. ದಯಮಾಡಿ ಕನಿಷ್ಠ ಪಕ್ಷ ನಮಗೆ ಗ್ಯಾರಂಟಿಗಳ ಹೆಸರಲ್ಲಿ ಮೋಸ ಮಾಡಿದ್ರಿ. ಇವತ್ತು ಒಂದು ಲಿಕ್ಕರ್ ಬಾಟ್ಲು ಎಷ್ಟಿದ್ದು ನಿಮ್ಮ ಒಂದು 2ನೇ ಟರ್ಮ್ ಬಂದಾಗ ಇವಾಗ ಎಷ್ಟಾಯ್ತು ಅನ್ನೋದು ತಾವು ಯೋಚನೆ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ನೋಡಿದ್ರೆ ಎಲ್ಲರಿಗೂ ಮೋಸ ಮಾಡಿ ಜನರ ಮೇಲೆ ಕಿವಿಯ ಹೂವು ಇಟ್ಟು ನೀವು ಅಧಿಕಾರಕ್ಕೆ ಬಂದ್ರಿ. ಕನಿಷ್ಠ ಪಕ್ಷ ಏನು ಮಾಡಿಲ್ಲ ಅಂದ್ರು ನಾನು ನಿಮ್ಗೆ ಪತ್ರ ಬರೆದಿದ್ದೀನಲ್ಲ, ಇದನ್ನ ನೀವು ಓದ್ತಿರೋ ಡಸ್ಟ್ಬಿನ್ ಬಿಸಾಕ್ತಿರೋ ಗೊತ್ತಿಲ್ಲ. ಓದಿದ್ರೆ ಬಹಳ ಅನುಕೂಲ, ಡಸ್ಟ್ಬಿನ್ಗೆ ಹಾಕಿದ್ರೆ ಅದು ನಿಮಗೆ ಅನಾನುಕೂಲ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಹೇಳ್ತೀವಿ. ದಯಮಾಡಿ ಉದ್ಯೋಗದ ಕಡೆ ಒಂದು ಕಡೆ ಗಮನ ಹರಿಸಿದ್ರೆ ಇದೇ ರೀತಿ ಪಿಂಚಣಿದಾರರಿಗೆ ನೀವು ಗಮನ ಹರಿಸ್ಬೇಕು ಅಂತೇಳಿ ನಾನು ನಿಮ್ಮನ್ನ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯ, ಮೊನ್ನೆ ಅವರೇ ಮುಖಂಡರಾದಂಥವರು ಶ್ರೀಶಕ್ತಿ ಸಂಘದ ಬಗ್ಗೆ ಮಾತಾಡಿ, ಮೋಹನ್ ಕೃಷ್ಣ ನಮ್ಮ ಹೆಣ್ಮಕ್ಳು ಕಟ್ಟಬೇಕಾಗಿರೋ ದುಡ್ಡು ನೀನೇ ಕಟ್ಟಿಬಿಡ್ತೀಯ, ನಿನಗೆ ತಾಕತ್ತಾಯ್ತಾ, ನಿನ್ನ ಕೆಪಾಸಿಟಿ ಆಯ್ತಾ ಅಂತೇಳಿ ಯಾರೋ ಒಬ್ರು ಮಾತಾಡ್ತಾರೆ. ಅವ್ರು ಭಾಳ ದೊಡ್ಡವರು, ನಾನು ಅವ್ರ ಬಗ್ಗೆ ಗೌರವದಿಂದನೇ ಮಾತಾಡಬೇಕಾಗತ್ತೆ. ನಮ್ಮ ರೂಪಕ್ಕೆ ಏನು ಹೇಳ್ಕೊಡ್ತಾರೋ ಅವ್ರು ಅದನ್ನೇ ಮಾತಾಡ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ನಾನು ಹೇಳೋದು ಇಷ್ಟೇ, ಖಂಡಿತವಾಗ್ಲೂ ಮೋಹನ್ ಕೃಷ್ಣ ಕಟ್ತಾನೆ ಹಣನ. ಹೆಣ್ಣು ಮಕ್ಳ ಹತ್ರ ತಿಂದಿರೋ ಹಣನ ಮೋಹನ್ ಕೃಷ್ಣ ಕಟ್ತಾನೆ. ಇದನ್ನ ದಯವಿಟ್ಟು ನಮ್ಮ ಮಾಧ್ಯಮದವರು ಬರೀರಿ, ನಿಮಗೆ ಒಳ್ಳೇದು ಅನ್ಸಿದ್ರೆ. ಆದರೆ ಮೋಹನ್ ಕೃಷ್ಣ ಕೈಯಿಂದ ಕಟ್ಟಲ್ಲ. ಯಾರು ಏನು ಬೀಗ್ತಾ ಇದ್ದಾರೆ, ಏನು ಅಕ್ರಮಗಳೇ ನಡೆದಿಲ್ಲ ಅಂತ ಖಂಡಿತವಾಗ್ಲೂ ಜನರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ ಮಾಡಿದ್ರೆ ಯಾರು ತಿಂದವ್ರೆ ಅವ್ರ ಕಡೆಯಿಂದ ಕಟ್ಟಿಸ್ತೀನಿ ಅಂತ ಇವತ್ತು ನಾನು ಪ್ರಮಾಣವನ್ನು ಮಾಡ್ತಾ ಇದ್ದೀನಿ ಮಾತನ್ನು. ಇವತ್ತು ಹೆಣ್ಣು ಮಕ್ಕಳಿಗೆ
ಎಷ್ಟು ದೊಡ್ಡ ಮೋಸ ಮಾಡಿದಿರ ರೂಪಕ. ನೀವು ಮೊದಲನೇ ಟರ್ಮ್ ಗೆದ್ದಿದ್ದು DCC ಬ್ಯಾಂಕಿಂದ, ಎರಡನೇ ಟರ್ಮ್ ಗೆದ್ದಿದ್ದು DCC ಬ್ಯಾಂಕಿಂದ. ಎರಡನೇ ಟರ್ಮಲ್ಲಿ ತಮ್ಮ ಮಾತು ಏನಿತ್ತು? ಪ್ರತಿ ಹೆಣ್ಣು ಮಗಳು 1 ಲಕ್ಷವನ್ನ ಲೋನನ್ನು ಕೊಡ್ತೀನಿ. 1 ಲಕ್ಷ ಅಂದರು, 50,000 ಅಂತಂದ್ರು. ಎಲ್ಲ ಮಕ್ಕಳು ಹಣವನ್ನು ತುಂಬಿದ್ರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿದ್ರು. ಗ್ರಾಮೀಣ ಭಾಗದಲ್ಲಿ ಒಂದು ಪರಿಸ್ಥಿತಿ ನೋಡಿದ್ರೆ ಅಲ್ಲೇ ವಿಭಿನ್ನವಾಗೈತೆ. ಎಲ್ಲ ಕಡೆ ಬರುತ್ತೆ ಲೋನ್ ಅಂತೇಳಿ ಏನೇನೋ ಮಾಡ್ಕೊಂಡು, ಯಾರೋ ಪಾಪ ನಮ್ಮ ಹಿರಿಯರು ಹೇಳ್ತೇನೆ, ಮೋಹನ್ ಕೃಷ್ಣ ಮಾಡ್ದಂಗೆ ಮೀಟರ್ ಬಡ್ಡಿ ಮಾಡಿಲ್ಲ ಅಂತ. ನಾನು ಇವತ್ತು ರೂಪಕ್ಕ ಅವ್ರಿಗೆ ಒಂದು ಸವಾಲು ಹಾಕ್ತೀನಿ, ಅಥವಾ ನನಗೆ ತುಂಬ ಆತ್ಮೀಯರವ್ರು ಹೇಳಿರ್ತಕ್ಕಂಥವ್ರಿಗೆ, ಮೋಹನ್ ಕೃಷ್ಣ ಎಲ್ಲಾದರೂ ₹1 ಬಡ್ಡಿ ವ್ಯವಹಾರ ಮಾಡಿದ್ದೀನಿ ಅಂತಂದರೆ ನಾನು KGF ಒಳಗಡೆನೆ ಕಾಲಿಕ್ಕಲ್ಲ. ಅದೇ ನಾನು ಪ್ರೂವ್ ಮಾಡ್ತೀನಿ. ನೀವು ಸ್ತ್ರೀಶಕ್ತಿ ಸಂಘದಲ್ಲಿ ಅಕ್ರಮಗಳಾಗೈತೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನಿಮಗೇನಾದರೂ ಸ್ವಾಭಿಮಾನ ಅನ್ನೋದಿತ್ತು ಅಂತಂದರೆ ನೀವು ಈ ಚಾಲೆಂಜ್ಗೆ ಒಪ್ಕೊಳ್ಳಿ. ನಾನು ಬರಲ್ಲ, ಅಥವಾ ನಿಮ್ಮನ್ನು ಪ್ರೂವ್ ಮಾಡಿದ್ರೆ ನೀವೆಲ್ಲೂ ಹೋರಾಡಲ್ವಾ ಅಂತ ಕೇಳಿ. ಮತ್ತು ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಹೆಣ್ಣುಮಕ್ಕಳು DCC ಬ್ಯಾಂಕ್ ನಂಬ್ಕೊಂಡು ಹಲವಾರು ಜನ ಇವತ್ತು ಮೋಸ ಹೋಗಿದ್ದಾರೆ. ದಯಮಾಡಿ ಹೆಣ್ಣುಮಕ್ಳಿಗೆ ನೀವೇನು ಮಾತನ್ನು ಕೊಟ್ಟಿದ್ದೀರಿ, ಆತ ಹೇಳೋದಂದ್ರೆ ನಮ್ಮ ಡಾಕ್ಟರ್ ಅವರು ಹೇಳಿಸ್ತಾ ಇರೋದೇ ಅದನ್ನು. ಸರ್ಕಾರ ಕೊಡ್ತಾ ಇಲ್ಲ, ಸರ್ಕಾರ ನಿಲ್ಲಿಸ್ಬಿಟ್ಟೆ. ಹಾಗಾದ್ರೆ ಸರ್ಕಾರ ಹೇಳಿತ್ತ ನಿಮಗೆ? ಸರ್ಕಾರ ನಿಮಗೆ ಆದೇಶ ಹೊಡಿಸಿತ್ತಾ? ಸರ್ಕಾರ ನಿಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿತ್ತಾ KGF ತಲೆಗಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ 1 ಲಕ್ಷ ಕೊಡ್ತೀರಿ ಅಂತ ಸರ್ಕಾರ ಮ್ಯಾನಿಫೆಸ್ಟೋ ಮಾಡಿತ್ತಾ? ನೀವೇ ತಾನೇ ಹೇಳಿದ್ದು. ಸೊ ನಿಮ್ಮ ಮಾತು ಮೇಲೆ ಉಳಿಸ್ಕೋಬೇಕಂತೇಳಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ರೈತರು ಭಾಳಷ್ಟು ನೊಂದ್ಕೊಂಡಿದ್ದಾರೆ. ಎಷ್ಟು ಸರ್ 2 ತಿಂಗಳಾಯ್ತಾ ಅಲ್ಲಿ ತಹಸೀಲ್ದಾರ್ ಅವರೆಲ್ಲ ಬಂದು? ಸುಮಾರು 1-2 ತಿಂಗಳ ಹಿಂದೆ ಮಳೆ ಆಳಿಕಳ್ಳು ಬಂದು ಮಾವಿ ತೋಟ ಭಾಳಷ್ಟು ನಾಶ ಆಗಿತ್ತು, ಭಾಳಷ್ಟು ಲಾಸ್ ಆಗಿತ್ತು. ನಮ್ಮ ಮಾವ ಮಂಡಲದ ಪ್ರೆಸಿಡೆಂಟ್ ಆದಂಥ KGF ಪ್ರೆಸಿಡೆಂಟ್ ಆದಂಥವ್ರು ನನ್ನೂ ಕರೆದಿದ್ದು, ಶಾಸಕರಿಗೂ ಮನವಿ ಪತ್ರನ ಕೊಟ್ಟಿದ್ರು, DC ಅವ್ರಿಗೂ ಮನವಿ ಪತ್ರನ ಕೊಟ್ಟಿದ್ರು, ತಹಶೀಲ್ದಾರ್ ಅವ್ರಿಗೂ ಮನವಿ ಪತ್ರನ ಕೊಟ್ಟಿದ್ರು, ಅಧಿಕಾರಿಗಳಿಗೂ ಕೊಟ್ಟಿದ್ರು. ಬಂದರು, ಫೋಟೋಶೂಟ್ ಮಾಡಿದ್ರು, ಹೋದ್ರು. ಇವತ್ತು ನಮ್ಮ ರೂಪಕ್ಕ ಅವ್ರು ಹೇಳ್ತಾರೆ, ರೈತರಿಗೆ ನಾನು ಬೆನ್ನೆಲುಬಾಗಿ ನಿಲ್ತೀನಿ ಅಂತ. ರೂಪಕ್ಕ ಸ್ವಲ್ಪ ಆದರೂ ಬೆನ್ನೆಲುಬೆಲ್ಲ ಅವರಿಗೆ, ಅವ್ರ ಬೆನ್ನನ್ನು ತಟ್ಟುವಂಥ ಕೆಲಸ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿಗೆ 2 ತಿಂಗಳಾಯಿತು. ಮಾಧ್ಯಮದ ಮಿತ್ರರೇ, ಯಾರೇ ಆಗಲಿ ಆ ರೈತರ ಕಷ್ಟ ಏನು, ಆ ರೈತರ ಒಂದು ನಷ್ಟ ಎಷ್ಟಾಗೈತೆ ಅಂತ ತುಂಬುವಂಥ ಕೆಲಸ ಇವತ್ತಿಗೂ ಮಾಡಿಲ್ಲ. ಅದೇ ರೀತಿ ಬಾಳೆ ಬೆಳೆನೂ ಭಾಳಷ್ಟು ನಷ್ಟವಾಗಿತ್ತು. ಅಲ್ಲಿ ಬಂದು ಫೋಟೋಲಿ ಹಿಡ್ಕೊಂಡು ಹೋದ್ರು. ಮನೆ ಶಾಸಕರು ಬಂದರು, ಫೋಟೋ ಶೂಟ್ ಮಾಡಿದ್ರು, ವಿಡಿಯೋ ಶೂಟ್ ಮಾಡಿದ್ರು. ಇವತ್ತು ಅದ್ರ ಬಗ್ಗೆ ಸ್ಪಂದನೆ ಇಲ್ಲ, ಅದರ ಬಗ್ಗೆ ಚಮತ್ಕಾರ ಇಲ್ಲ. ಸೊ ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಕೂಡಲೇ ನಮ್ಮ ರೈತರಿಗೆ ನಿಜವಾಗಲೂ ನೀವು ರೈತರ ಬೆನ್ನೆಲುಬಾಗಿ ನಿಲ್ತೀನಿ ಅಂತಂದರೆ ಈ ವಾರ 15 ದಿವಸಗಳಲ್ಲಿ ನೀವು ಆ ರೈತರಿಗೆ ನಷ್ಟ ಆಗಿರ್ತಕ್ಕಂಥ ಹಣವನ್ನು ತುಂಬಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಭಾಳ ಗಂಭೀರವಾಗಿ ನಿಂತಿರ್ತಕ್ಕಂಥದ್ದು, ನೀವು ನಿಮ್ಮ ಕಾರಲ್ಲಿ ಹತ್ತಿ ಹೋದಾಗ ಅಲ್ಲಿ ಇಳಿದು ನೋಡಿದಾಗ ನಿಮಗೆ ಮನಸ್ಸು ಏನನ್ಸುತ್ತೋ ಗೊತ್ತಿಲ್ಲ. ಇವತ್ತು ನಮ್ಮ KGF ನಾಡಿನ ರೈತರು ಭಾಳಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಅವರಿಗೆ ಒಂದು ಕಡೆ ಸರಿಯಾದ ಮಳೆ ಇಲ್ಲ, ಮಳೆ ಬಂತು ಅಂತಂದರೆ ವಿಪರೀತವಾದ ಮಳೆ ಇರ್ತದೆ, ಇಲ್ಲ ಮಳೆ ಅಭಾವ ಇರ್ತದೆ. ಗಾಳಿಯಿಂದ ಭಾಳಷ್ಟು ಜನ ಇವತ್ತು NG ಉಳ್ಕೂರು ಪಂಚಾಯತ್ ಇರ್ಬೋದು, ಕರಡಗೂರು ಪಂಚಾಯತಿ ಇರ್ಬೋದು, ರಾಮಸಾಗರ ಪಂಚಾಯತಿ ಇರ್ಬೋದು, ಈ ಥರ ಸುಮಾರು ಒಂದು 5-6 ಪಂಚಾಯತಿಗಳ ಕಡೆ ರೈತರು ನಷ್ಟ ಹೋಗಿದ್ದಾರೆ. ಅವ್ರಿಗೆಲ್ಲ ನೀವು ನಷ್ಟ ಪರಿಹಾರನ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ನಾನು ಮತ್ತೊಂದೇ ಸಲ ಅವ್ರಿಗೆ ನಮ್ಮ ರೂಪಕಲಾ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್, ನಾನು ಗ್ರಾಮ ಪಂಚಾಯತಿ ಸದಸ್ಯನಲ್ಲ, ZP ಅಲ್ಲ, TP ಅಲ್ಲ, ಹಾಗಂತೇಳಿ ನನ್ನ ಪತ್ರಕ್ಕೆ ನೀವು ರಿಪ್ಲೈ ಮಾಡ್ತಿರಲ್ವೋ ಗೊತ್ತಿಲ್ಲ. ಆದರೆ ಜನರಿಗೆ ನೀವು ಉತ್ತರ ಕೊಡೋಂಥ ಜವಾಬ್ದಾರಿ ಪ್ರತಿಯೊಬ್ಬ ಮತದಾರರು ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನಾನು ಎಲ್ಲರ ಜನತೆಯ ಪರವಾಗಿ ನಾನು ನಿಮ್ಮನ್ನು ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ, ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಈ ಮನವಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ.